ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಮಾಡರ್ನ್ ಹಿಸ್ಟ್ರಿ ಅಂಡರಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ ಟಾಪಿಕಲ್ಲಿ ಫಸ್ಟ್ ವಿಡಿಯೋದಲ್ಲಿ 30 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಇದು ಸೆಕೆಂಡ್ ವಿಡಿಯೋ, ಮತ್ತು 30 ಕ್ವಶನ್ಸು ಸೇಮ್ ಟಾಪಿಕ್ ಅಂಡರಲ್ಲಿ ಸಾಲ್ವ್ ಮಾಡ್ತಾಯಿದ್ದೀವಿ. ಈ ಟಾಪಿಕಲ್ಲಿ ಇಂಪೀರಿಯಲ್ ಮೊಘಲ್ಸ್ ಆರ್ ಮೊಘಲ್ ಡಿಕ್ಲೈನ್, ಯಾವ್ಯಾವ ಕಿಂಗ್ಸ್ ಬರ್ತಾರೆ ಅವೆಲ್ಲನೂ ಕೂಡ ಕವರ್ ಮಾಡ್ತೀವಿ. ಓಕೆ, ಇಂದಿನ ಕ್ಲಾಸಿಂದು ಒಂದು ಸ್ವಲ್ಪ ರಿವೈಸ್ ಮಾಡ್ಕೊಂಬಿಟ್ಟು ಹಂಗೆ ಸ್ವಲ್ಪ ಫ್ಯಾಕ್ಟ್ರೀಸ್ ಹೇಳೋದಿದೆ, ಅದನ್ನು ಹೇಳಿ ಮುಂದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟು ಡಚ್ ಫ್ಯಾಕ್ಟ್ರೀಸು ಬಾಕಿ ಇದೆ, ಫುಲ್ ಫಾರ್ಮಲ್ಲಿ ಬರೆದು ಬಿಡ್ತೀನಿ. ಓಕೆ, ಡಚ್ ಫ್ಯಾಕ್ಟ್ರೀಸು. ಓಕೆ, ಫಸ್ಟ್ ನಮಗೆ ಗೊತ್ತು, ಫಸ್ಟ್ ಫ್ಯಾಕ್ಟ್ರಿ ಮಸೂಲಿಪಟ್ಟಣಂ. ಓಕೆ, ಇನ್ ದ ಇಯರ್ 1605 ಅಲ್ಲಿ. ಓಕೆ, ಇನ್ನೆಲ್ಲ ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡು ಹೋಗ್ತೀನಿ. ಓಕೆ, ನೀಟಾಗಿ ಮೆನ್ಷನ್ ಮಾಡ್ತೀನಿ, ಇಯರ್ ಕೂಡ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಪುಲಿಕಟ್, ಇದು ಹೆಡ್ ಕ್ವಾರ್ಟರ್ ಕೂಡ ಇನ್ ದ ಇಯರ್ 1609 ಅಲ್ಲಿ. ಓಕೆ, ನೆಕ್ಸ್ಟ್ ಸೂರತ್. ಇದು ಸೂರತ್ ಫಸ್ಟ್ ಫ್ಯಾಕ್ಟ್ರಿ ಯಾರ್ದು? ಇಂಗ್ಲೀಷ್ ಅವ್ರದ್ದು. ಅದಾದಮೇಲೆ ಫ್ರೆಂಚ್ ಅವ್ರದ್ದು ಕೂಡ ಫಸ್ಟ್ ಫ್ಯಾಕ್ಟ್ರಿ ಸೂರತ್ತಲ್ಲೇ ಎಸ್ಟಾಬ್ಲಿಷ್ ಮಾಡಿದ್ದು. ಇವರು ಸೂರತ್ತಲ್ಲಿ ಫ್ಯಾಕ್ಟ್ರಿ 1616 ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಕಾರೈಕಲ್ ಇನ್ ದ ಇಯರ್ 1645. ದೆನ್ ಚಿನ್ಸೂರ, ಆರ್ ಚಿನ್ಸೂರ್ ಇನ್ ದ ಇಯರ್, ನಾವು ಬ್ಯಾಟಲ್ ಆಫ್ ಚಿನ್ಸೂರ್ ಆರ್ ಹೂಗ್ಲಿ, ಬೇದ್ರಾ, ಡಚ್ ಡಿಕ್ಲೈನ್ ಆಗಿದ್ದಂತಹ ಬ್ಯಾಟಲ್ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಡಚ್ ಈ ಪ್ಲೇಸಲ್ಲೇ ನಡೆಯೋದು 1653 ಅದಾದಮೇಲೆ ಕಾಸಿಂ ಬಜಾರ್, ಇದು ಬಂದು ಬೆಂಗಾಲ್ ರೀಜನ್. ಕಾಸಿಂ ಬಜಾರ್, ದೆನ್ ಪಾಟ್ನಾ, ನಾಗಪಟ್ಟಣಂ. ನಮಗೆ ಗೊತ್ತು, ಇದು ಹೆಡ್ ಕ್ವಾರ್ಟರ್ ಚೇಂಜ್ ಆಯಿತು ಪುಲಿಕಟ್ಟಿಂದ ನಾಗಪಟ್ಟಣಂಗೆ. ನಾಗಪಟ್ಟಣಂ. ನೆಕ್ಸ್ಟು ಕೊಚ್ಚಿನ್. ಕೊಚ್ಚಿನ್ ಬಂದು ಯಾರ್ದು ಫ್ಯಾಕ್ಟ್ರಿ ಫಸ್ಟ್ ಸ್ಟಾರ್ಟ್ ಆಗಿದ್ದು? ಪೋರ್ಚುಗೀಸು ಅವ್ರದ್ದು. ಕೊಚ್ಚಿನ್ ಇನ್ ದ ಇಯರ್ 1663. ಓಕೆ, ಇದಿಷ್ಟು ಡಚ್ ಅವರಿಗೆ ಇಂಪಾರ್ಟೆಂಟ್ ಆದಂಥ ಫ್ಯಾಕ್ಟ್ರೀಸ್. ಓಕೆ, ಈಗ ಡಚ್ ಅವ್ರದ್ದಾಯಿತು. ಇನ್ನು ಬ್ರಿಟಿಷ್ ಅವ್ರದ್ದು ಬಂದರೆ ಸೂರತ್ತಲ್ಲಿ 1613, ಮದ್ರಾಸ್ ಬಂದು 1632 ಅವ್ರಿಗೆ ಗೋಲ್ಡನ್ ಫರ್ಮನ್ ಸಿಗುತ್ತೆ ಫ್ರಮ್ ಸುಲ್ತಾನ್ ಆಫ್ ಗೋಲ್ಕೊಂಡ. 1639 ಫೋರ್ಟ್ ಸೆಂಟ್ ಜಾರ್ಜ್ ಬಿಲ್ಡ್ ಮಾಡ್ತಾರೆ, ಎಲ್ಲಿ? ಮದ್ರಾಸಲ್ಲಿ. ಅದಾದಮೇಲೆ 1651 ಹೂಗ್ಲಿಯಲ್ಲಿ ಫ್ಯಾಕ್ಟ್ರಿ ಆಗುತ್ತೆ. ದೆನ್ 1690 ಸುಲ್ತಾನಟ್ಟಿ. ಇನ್ 1696 ಫೋರ್ಟ್ ವಿಲಿಯಮ್. ಅದಾದಮೇಲೆ ಬಾಂಬೆ ರೀಜನ್ 1662 ಅವ್ರು ಹ್ಯಾಂಡ್ ಓವರ್ ಆಗುತ್ತೆ. ಇದಿಷ್ಟು ಆಗಿತ್ತು. ಅದಾದಮೇಲೆ 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. 1616 ಡೇನಿಷ್ ಬಂದರು, ಆರ್ ಡೆನ್ಮಾರ್ಕ್. 1664 ಫ್ರೆಂಚ್ ಅವ್ರು ಬಂದರು. ಫ್ರೆಂಚ್ ಅವರ ಫಸ್ಟು ಫ್ಯಾಕ್ಟ್ರಿ ಸೂರತ್ತಲ್ಲಿ
ಡೆನ್ಮಾರ್ಕ್ ಶ್ರೀರಾಮ್ಪುರ್ ಅವರ ಮೇನ್ ಸೆಟಲ್ಮೆಂಟ್ ಎಲ್ಲನೂ ಕೂಡ ಡೆನ್ಮಾರ್ಕ್ ಅವ್ರದ್ದು. ಓಕೆ, ಇಷ್ಟಾಗಿತ್ತು ಇಂದಿನ ವಿಡಿಯೋದಲ್ಲಿ. ಈಗ ಇದ್ರ ಕಂಟಿನ್ಯೂಯೇಷನನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಹೆಲ್ಪ್ಡ್ ಇಂಗ್ಲಿಷ್ ಸಕ್ಸಸ್ ಇನ್ ಇಂಡಿಯಾ? ನ್ಯಾವಲ್ ಸುಪೀರಿಯಾರಿಟಿ. ಓಕೆ, ಇದು ಇಂಡಿಯಾದಲ್ಲಿ ಇವರು ಸ್ಟ್ರಾಂಗಾಗಿ ನಿಲ್ಲೋದಕ್ಕೆ ಹೆಲ್ಪ್ ಮಾಡಿದ್ದು. ಹೇಗೆ ಅಂದರೆ ಕಂಟ್ರೋಲ್ಡ್ ಸೀ ರೂಟ್ಸು, ಅದಾದಮೇಲೆ ಪ್ರೊಟೆಕ್ಟ್ ಮಾಡ್ಕೊತಿದ್ರು ಸೀ ರೂಟ್ಸ್ನ ಫ್ರಮ್ ಅದರ್ ಯುರೋಪಿಯನ್ಸ್ ಲೈಕ್ ಪೋರ್ಚುಗೀಸ್, ಡಚ್ ಆ್ಯಂಡ್ ಫ್ರೆಂಚ್. ಇವರೆಲ್ಲರಿಂದ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ರು ಸೀ ರೂಟ್ಸ್ನ. ಸೊ ಇದು ನ್ಯಾವಲ್ ಸುಪೀರಿಯಾರಿಟಿ. ನಾವು ಯಾವ ಥರ ಬ್ಲೂ ವಾಟರ್ ಪಾಲಿಸಿ ನೋಡಿದ್ವಿ, ಅಲ್ಲಿ ಇಂಡಿಯನ್ ಓಷನ್ ಡಾಮಿನೆನ್ಸ್ ನಡೀತಾ ಇತ್ತು, ಅಲ್ಲೂ ಸುಪೀರಿಯಾರಿಟಿ ನಡೀತಾ ಇತ್ತು ಪೋರ್ಚುಗೀಸ್ದು. ದ ಸೇಮ್ ವೇ ಇಲ್ಲಿ ಯುರೋಪಿಯನ್ ಸುಪೀರಿಯಾರಿಟಿ ಆರ್ ಸೀ ರೂಟ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಸೊ ಅದರಲ್ಲಿ ಸ್ಟ್ರಾಂಗ್ ಇದ್ದಿದ್ದು ಕೂಡ ಒಂದು ರೀಸನ್. ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ಅಡ್ವಾನ್ಸ್ಮೆಂಟ್ ಆಗಿದ್ದು. ಇಂಗ್ಲೀಷ್ ಅವ್ರಿಗೆ ಪ್ರೊಡಕ್ಷನ್ ಜಾಸ್ತಿ ಆಯಿತು, ವೆಲ್ತ್ ಜಾಸ್ತಿ ಆಯಿತು, ಡಿಮ್ಯಾಂಡ್ ಫಾರ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಮಾರ್ಕೆಟು ಇದೆಲ್ಲ ಸ್ಟ್ರೆಂಥನ್ದು ಬ್ರಿಟಿಷ್ ಎಕ್ಸ್ಪ್ಯಾನ್ಷನ್ ಇನ್ ಇಂಡಿಯಾ. ಓಕೆ, ಆಮೇಲೆ ಸ್ಟೇಬಲ್ ಗೌರ್ನಮೆಂಟ್, ಇದು ತುಂಬ ಒಂದು ಒಳ್ಳೆ ಪಾಯಿಂಟ್ ಅವರಿಗೆ ಸ್ಟ್ರಾಂಗ್ ಆಗಿದ್ದಕ್ಕೆ. ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಮೊಘಲ್ಸ್ ತಗೊಂಡ್ರು, ಮರಾಠಸ್ ತಗೊಂಡ್ರು, ಹೇಗೆ ಸಕ್ಸಸ್ಸರ್ ಯಾರಾಗಬೇಕು ಅಂತ ಆಗಲಿ, ಇಲ್ಲ ಏನು ಚೀಫ್ಸ್ ಇರ್ತಾರೆ, ಗವರ್ನರ್ಸ್ ಇರ್ತಾರೆ, ಅವ್ರವ್ರ ಮಧ್ಯೆನೇ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವು ಬ್ಯಾಟಲ್ ಆಫ್ ಪ್ಲಾಸಿ, ಬಕ್ಸರ್ ಇವಾದರೂ ನೋಡಬಹುದು. ಅಲ್ಲೂ ಅಷ್ಟೇ ಸಕ್ಸಸ್ಸರ್ ಆಗೋದಕ್ಕೇ ಅವರು ಕಿತ್ತಾಟ ಮಾಡ್ತಿರೋದೇ ಬ್ರಿಟಿಷರ್ಗೆ ಅಡ್ವಾಂಟೇಜ್ ಆಗಿದ್ದು. ಬಟ್ ಸ್ಟೇಬಲ್ ಗೌರ್ನಮೆಂಟ್ ಏನಾದರೂ ಇದ್ದಿದ್ರೆ ಅವ್ರ ಮಧ್ಯೆ ಇಂಟರ್ಫಿಯರ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಯೂಸ್ ಆಫ್ ಡೆಪ್ಟ್ ಮಾರ್ಕೆಟ್ಸ್, ಅಂದರೆ ಅವರು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ತುಂಬ ಡೆವಲಪ್ ಆಗಿದ್ದು ತುಂಬ ಮಟ್ಟಿಗೆ ಅವ್ರಿಗೆ ಅಡ್ವಾಂಟೇಜ್ ಆಗಿದ್ದು. ಹೇಗೆಂದರೆ ಅವ್ರಿಗೆ ಯುದ್ಧಕ್ಕೆ ಬೇಕಾ ಅಮೌಂಟು, ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಟ್ರೇಡಿಗೆ ಬೇಕಾ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದೆಲ್ಲನೂ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿದ್ದು. ಬ್ಯಾಂಕ್ ಡೆವಲಪ್ಮೆಂಟ್ಸು, ನ್ಯಾವಲ್ ಸುಪೀರಿಯಾರಿಟಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಇದೆಲ್ಲವೂ ಕೂಡ. ಸೊ ಎಲ್ಲನೂ ಕೂಡ ಇಂಪಾರ್ಟೆಂಟ್. ಅದಾದಮೇಲೆ ಯಾವುದಲ್ಲ ವಿಚ್ ವಾಸ್ ನಾಟ್ ದ ರೀಸನ್ ಫಾರ್ ಇಂಗ್ಲೀಷ್ ಸಕ್ಸಸ್ ಅಂತ ಹೇಳಿದ್ರೆ, ಸ್ಟ್ರಾಂಗ್ ನೇವಿ ಇದ್ದಿದ್ದು ಇಂಪಾರ್ಟೆಂಟ್ ಆಯಿತು, ಬೆಟರ್ ಮಿಲಿಟ್ರಿ ಡಿಸಿಪ್ಲಿನ್ ಕೂಡ, ರಿಲಿಜಿಯಸ್ ಫ್ಯಾಂಟಿಸಿಸಮ್ ಇದು ಯಾಕಲ್ಲ ಅಂತ ಹೇಳ್ತೀನಿ, ಫೈನಾನ್ಷಿಯಲ್ ಸ್ಟ್ರೆಂತ್ ಇದೆಲ್ಲ ಆಯಿತು. ನೋಡಿ, ಈಗ ಪೋರ್ಚುಗೀಸ್ ನೋಡಿದ್ವಿ ಯಾವ ಥರ ಅವರು ರಿಲಿಜಿಯಸ್ ಏನು ಹೇಳ್ತಿರೋದು, ಅದು ವರ್ಡ್ ಮಿಸ್ ಆಯಿತು, ಇಂಟಾಲರೆನ್ಸ್ ಅಂತೀವಲ್ವ. ಫಸ್ಟು ಗೋವಾ ಅಕ್ವೈರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಟಾಲರೆಂಟಾಗೇ ಇದ್ದರು ಹಿಂದೂಗಳಿಗೆ. ಬಟ್ ಗೋವಾನ ಅಕ್ವೈರ್ ಮಾಡ್ಕೊಂಡ್ಮೇಲೆ ಇಂಟಾಲರೆಂಟ್ ಆದರು. ಬಟ್ ಬ್ರಿಟಿಷವರು ಈ ರಿಲಿಜಿಯಸ್ ಸ್ಪ್ರೆಡ್ಡು ಅದೆಲ್ಲ ಸ್ಟಾರ್ಟಿಂಗ್ ಟೈಮಲ್ಲೇ ನಡೆಸಲಿಲ್ಲ. ಫಸ್ಟ್ ಅವ್ರಿಗವರು ಇಂಡಿಯಾದಲ್ಲಿ ಸ್ಟ್ರಾಂಗಾಗಿ ನೆಲ ಊರೋದಕ್ಕೆ ಏನು ಮಾಡಬೇಕು ಅದಿಷ್ಟು ಮಾಡಿಕೊಂಡ್ರು. ಅದಾದಮೇಲೆ ನಾವು ಯಾವ ಥರ ರಿಲಿಜಿಯಸ್ ಜೊತೆ ಆಟ ಆಡಿದ್ರೆ ಅದೆಲ್ಲ ಅದಾದಮೇಲೆ ಬರೋದು. ಬಟ್ ಮೇಯ್ನ್ ಅವರು ರಿಲಿಜಿಯಸ್ಸಿಂದನೇ ಅವರು ಸ್ಟ್ರಾಂಗ್ ಆದರು ಅಂತ ಹೇಳೋದಕ್ಕೆ ಅದು ಸರಿಯಾದ ಕಾರಣ ಅಲ್ಲ. ಸ್ಟಾರ್ಟಿಂಗಲ್ಲಿ ಅವರೇನು ಫ್ಯಾಕ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡಬೇಕು, ಅದಕ್ಕೇನು ಬೇಕು, ಈಗ ನವಾಬ್ ಬೆಂಗಾಲ್ ಅದಕ್ಕೆ ಅಡ್ಡ ಆಗಿದ್ನ ಅಲ್ಲಿ ಪೊಲಿಟಿಕಲ್ ಡಾಮಿನೆನ್ಸ್ ನಡೆಸ್ಕೊಂಡ್ರು. ಬ್ಯಾಟಲ್ ಆಫ್ ಪ್ಲಾಸಿ, ಬಕ್ಸರಲ್ಲಿ ರೆವೆನ್ಯೂ ಸ್ಟ್ರಾಂಗ್ ಮಾಡಿಕೊಂಡ್ರು, ಸೌತಿಗೆ ಬಂದರು. ಈ ಥರ ಜಸ್ಟ್ ಅವ್ರ ಫ್ಯಾಕ್ಟ್ರಿಗಳನ್ನ ಸ್ಟ್ರಾಂಗ್ ಮಾಡಿಕೊಂಡ್ರು, ಟ್ರೇಡ್ ಕಡೆನೇ ಗಮನ ಕೊಟ್ಟರು. ಅದಾದ ನೆಕ್ಸ್ಟ್ ವರ್ಷನ್ಸಲ್ಲಿ ಅವರು ರಿಲಿಜನ್ ಕಡೆ ಹೋಗಿದ್ದು. ಸೊ ಇಲ್ಲಿ ರಿಲಿಜಿಯಸ್ ಫ್ಯಾಂಟಿಸಿಸಮ್ ಇದೆಯಲ್ಲ, ಅದು ಕಾರಣ ಅಲ್ಲ ಅವರು ಇನ್ ದ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ. ಫಸ್ಟ್ ಕಾರ್ನೆಟಿಕ್ ವಾರ್. ಓಕೆ, ಫಸ್ಟ್ ಕಾರ್ನೆಟಿಕ್ ವಾರ್ ನಡೆಯೋದು ಕಾರ್ನೆಟಿಕ್ ವಾರ್ 1, 2, 3. ಇದು ಫುಲ್ ಇವಿಷ್ಟು ಇಯರು 1740 to 63 ಈ ಒಂದು ಇಯರ್ ಸ್ಪ್ಯಾನಲ್ಲಿ ಈ 3 ಕಾರ್ನೆಟಿಕ್ ವಾರ್ಸ್ ಆಗುತ್ತೆ. ಯಾರ ಮಧ್ಯೆ ಆಗುತ್ತೆ?
ಫ್ರೆಂಚ್ ಮತ್ತು ಬ್ರಿಟಿಷ್ ಅವ್ರ ಮಧ್ಯ ಡೈರೆಕ್ಟಾಗಿ ಎಷ್ಟೋ ಕ್ಯಾರೆಕ್ಟರ್ಗಳು ಬರ್ತವೆ, ಬಟ್ ಅವರು ಇಂಡೈರೆಕ್ಟಾಗಿ ಇವರಿಬ್ಬರ ಮಧ್ಯೆ ವಾರ್ಸ್ ನಡೆಯುತ್ತೆ. ಲೈಕ್ ಕಾರ್ನಾಟಿಕ್ 1 and 2 ಅಲ್ಲಿ ಅವರೇ ಡೈರೆಕ್ಟಾಗಿ ಫೈಟ್ ಮಾಡಲ್ಲ, ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಯುದ್ಧ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಫಸ್ಟ್ ಕಾರ್ನಾಟಿಕ್ ವಾರ್ ವಾಸ್ ಅನ್ ಎಕ್ಸ್ಟೆನ್ಷನ್ ಆಫ್. ಓಕೆ, ಇವ್ರ ಮಧ್ಯ ಏನು ಗ್ಲೋಬಲ್ ಲೆವೆಲಲ್ಲಿ ವಾರ್ ನಡೀತಾ ಇರುತ್ತೆ. ಫ್ರೆಂಚ್ ಮತ್ತು ಬ್ರಿಟಿಷರು ಅಪೋಸಿಟ್ ಪಾರ್ಟಿಯಲ್ಲಿರ್ತಾರೆ. ಯುದ್ಧ ಯುರೋಪಿಂದ ಇಂಡಿಯಾಗೂ ಕೂಡ ಎಕ್ಸ್ಟೆನ್ಷನ್ ಆಗುತ್ತೆ. ಓಕೆ, ಇದು ಬಂದು ವಾರ್ ಆಫ್ ಆಸ್ಟ್ರಿಯನ್ ಸಕ್ಸೆಷನ್. ನೆಕ್ಸ್ಟ್, ವಿಚ್ ಟ್ರೀಟಿ ಎಂಡೆಡ್ ಕಾರ್ನಾಟಿಕ್ ವಾರ್? ಓಕೆ, ಫಸ್ಟ್ ಕಾರ್ನಾಟಿಕ್ ವಾರ್ದು ಟ್ರೀಟಿಗೆ ಹೋಗೋಕ್ಕೂ ಮುಂಚೆ ಯಾವ್ಯಾವ ಫೇಸಲ್ಲಿ ನಡೆಯುತ್ತೆ ಇದು ವಾರ್ ಅಂತ ನೋಡೋಣ. ಫಸ್ಟ್ ಫೇಸಲ್ಲಿ ಇಂಗ್ಲೀಷ್ ನೇವಿಯವರು ಫ್ರೆಂಚ್ ಶಿಪ್ಸ್ನ ಕ್ಯಾಪ್ಚರ್ ಮಾಡ್ಕೊತಾರೆ. ಇಂಗ್ಲೀಷವರು ಫ್ರೆಂಚ್ ಶಿಪ್ನ ಅಕ್ವೈರ್ ಮಾಡ್ಕೊತಾರೆ. ಅದಕ್ಕೆ ರಿವೆಂಜ್ ಆಗಿ ಫ್ರೆಂಚ್ ಅವ್ರು ಏನು ಮಾಡ್ತಾರೆ, ಮದ್ರಾಸನ್ನು ಕ್ಯಾಪ್ಚರ್ ಮಾಡ್ಕೊತಾರೆ ಇಂಗ್ಲೀಷ್ ಅವ್ರದ್ದು. ಇನ್ನೊಂದು ಸೈಡಲ್ಲಿ ಏನು ನಡೀತಾ ಇರುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಫೇಸಲ್ಲಿ ನವಾಬ್ ಆಫ್ ಆರ್ಕಟ್ ಅನ್ವರುದ್ದೀನ್ ಇರ್ತಾರೆ. ಅವರು ಫ್ರೆಂಚ್ ಅವರಿಗೆ ಅಪೋಸ್ ಮಾಡ್ತಾ ಇರ್ತಾರೆ ಅವ್ರ ಆ್ಯಕ್ಟಿವಿಟೀಸ್ನೆಲ್ಲ. ಅನ್ವರುದ್ದೀನ್ ಬಂದ್ಬಿಟ್ಟು ಬ್ರಿಟಿಷ್ ಅವರು ಸಪೋರ್ಟ್ ಇರುತ್ತೆ ಅನ್ವರುದ್ದೀನ್ಗೆ. ಇವರಿಬ್ಬರ ಮಧ್ಯೆ, ಫ್ರೆಂಚ್ ಮತ್ತು ಅನ್ವರುದ್ದೀನ್ ಇವ್ರ ಮಧ್ಯೆ ಒಂದು ಬ್ಯಾಟಲ್ ನಡೆಯುತ್ತೆ. ಬ್ಯಾಟಲ್ ಸೆಂಟ್ ಥಾಮ್ ಆರ್ ಬ್ಯಾಟಲ್ ಅಡಿಯಾರ್ ಅಂತ ಹೇಳಿ ಕರಿತೀವಿ. ಈ ಒಂದು ಬ್ಯಾಟಲಲ್ಲಿ ಏನು ಅನ್ವರುದ್ದೀನ್ಗೆ ಸಪೋರ್ಟ್ ಆಗಿ ಮುರ್ಫಿಸ್ ಖಾನ್ ಯುದ್ಧ ಮಾಡ್ತಿರ್ತಾರೆ. ಅವರು ಬ್ರಿಟಿಷ್ ಅವ್ರ ವಿರುದ್ಧ ಸೋಲ್ತಾರೆ. ಸೊ ಇದಾದಮೇಲೆ ಏನಾಗುತ್ತೆ, ಒಂದು ಟ್ರೀಟಿ ಆಗುತ್ತೆ, ಟ್ರೀಟಿ ಆಫ್ ಐಕ್ಸ್ಲಾ ಚಾಪೆಲ್ ಅಂತ. ಇದರಲ್ಲಿ ಮದ್ರಾಸ್ ಏನು ಕ್ಯಾಪ್ಚರ್ ಮಾಡಿರ್ತಾರೆ ಫ್ರೆಂಚ್ ಅವರು, ಅದನ್ನು ರಿಟರ್ನ್ ಮಾಡ್ತಾರೆ. ನೆಕ್ಸ್ಟ್, ಇಂಗ್ಲೀಷ್ ಅವರು ಫ್ರೆಂಚ್ ಟೆರಿಟರೀಸ್, ಕಾಲೋನೀಸ್ ಏನಿರುತ್ತೆ ನಾರ್ತ್ ಅಮೇರಿಕಾ ಅಲ್ಲಿ, ಅದನ್ನು ರಿಟರ್ನ್ ಮಾಡ್ತಾರೆ. ಸೊ ಇದು ಫಸ್ಟ್ ಕಾರ್ನಾಟಿಕ್ ವಾರಲ್ಲಿ ನಡೆಯೋದು. ಓಕೆ, ನೆಕ್ಸ್ಟ್, ಇದು ಬೇರೆ, ಇದು ಟ್ರೀಟೀಸ್ ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ ನಡೆಯೋದು. ಇದು ಥರ್ಡ್ ಕಾರ್ನಾಟಿಕ್ ವಾರು. ಇದು ಸೆಕೆಂಡ್ ವರ್ಲ್ಡ್ ವಾರ್ದು ಟ್ರೀಟೀಸ್. ಬ್ಯಾಟಲ್ ಆಫ್ ಅಡಿಯಾರ್ ಆರ್ ಸೆಂಟ್ ಥಾಮ್ ವಾಸ್ ಫೋರ್ಟ್ ಬಿಟ್ವೀನ್ ಯಾರ್ಯಾರ ಮಧ್ಯ, ಫ್ರೆಂಚ್ ಆ್ಯಂಡ್ ನವಾಬ್ ಆಫ್ ಆರ್ಕಟ್. ದ ಇಮಿಡಿಯೇಟ್ ಕಾಸ್ ಆಫ್ ಸೆಕೆಂಡ್ ಕಾರ್ನಾಟಿಕ್ ವಾರ್ ವಾಸ್. ಓಕೆ, 7 years ವಾರ್ ಬಂದು ಥರ್ಡ್ ಕಾರ್ನಾಟಿಕ್ ವಾರ್. ಸಕ್ಸೆಷನ್ ಡಿಸ್ಪ್ಯೂಟ್ ಇನ್ ಹೈದ್ರಾಬಾದ್ ಆ್ಯಂಡ್ ಕಾರ್ನಾಟಿಕ್ ಬಂದು ಸೆಕೆಂಡ್ ಕಾರ್ನಾಟಿಕ್ ವಾರ್ಗೆ ರೀಸನ್. ಇಲ್ಲೇನು ಅಂತ ಹೇಳಿದ್ರೆ, ಹೈದ್ರಾಬಾದ್ ಕಾರ್ನಾಟಿಕ್ ರೀಜನ್ಸಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷ್ ಅವರು ಒಬ್ಬೊಬ್ಬರು ಪರ್ಸನ್ಸ್ನ ಸಪೋರ್ಟ್ ಮಾಡ್ತಾ ಇರ್ತಾರೆ. ಓಕೆ, ಡೈರೆಕ್ಟಾಗಿ ಯಾರು ಪರ್ಸನ್ಸ್ಗೆ ಸಪೋರ್ಟ್ ಮಾಡ್ತಿರ್ತಾರೆ ಅವರಿಂದ ಇವ್ರು ಕೂಡ ಇಂಡೈರೆಕ್ಟಾಗಿ ವಾರ್ ನಡೆಯುತ್ತೆ. ಅದೇ ಸೆಕೆಂಡ್ ಕಾರ್ನಾಟಿಕ್ ವಾರ್. ಸೊ ಆ ಪರ್ಸನ್ಸ್ ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅದು ಮುಂದೆ ಕ್ವಶನ್ಸಲ್ಲಿ ನೋಡ್ತೀವಿ. ಇಲ್ಲಿ ಸದ್ಯಕ್ಕೆ ಇಮಿಡಿಯೇಟ್ ಕಾಸ್ ಏನು ಸೆಕೆಂಡ್ ಕಾರ್ನಾಟಿಕ್ ವಾರ್ಗೆ ಅಂದರೆ ಸಕ್ಸೆಷನ್ ಡಿಸ್ಪ್ಯೂಟ್ ಇನ್ ಹೈದ್ರಾಬಾದ್ ಆ್ಯಂಡ್ ಕಾರ್ನಾಟಿಕ್. ಓಕೆ, ನೆಕ್ಸ್ಟ್, ಬ್ಯಾಟಲ್ ಆಫ್ ಆರ್ಕಾಟ್ ವಾಸ್ ಫೋರ್ಟ್ ಬಿಟ್ವೀನ್ ಯಾರ್ಯಾರ ಮಧ್ಯ, ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ಸಪೋರ್ಟೆಡ್ ಫೋರ್ಸ್. ಓಕೆ, ಇದು ಕರೆಕ್ಟ್. ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ಸಪೋರ್ಟೆಡ್ ಫೋರ್ಸ್. ಫಸ್ಟು ಬ್ರಿಟಿಷ್ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಫ್ರೆಂಚ್ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾಯಿದ್ರು ನೋಡೋಣ. ಓಕೆ, ಫ್ರೆಂಚ್ ಅವರು ಫಸ್ಟು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಇದು ಹೈದ್ರಾಬಾದ್ ರೀಜನ್,
ಇದು ಕಾರ್ನಾಟಿಕ್. ಇವರು ಹೈದ್ರಾಬಾದ್ ರೀಜನಲ್ಲಿ ಫ್ರೆಂಚ್ ಅವರು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಮುಜಾಫರ್ ಜಂಗ್. ಮುಜಾಫರ್ ಜಂಗ್ಗೆ ಹೈದ್ರಾಬಾದ್ ರೀಜನ್ನಲ್ಲಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಫ್ರೆಂಚ್ ಅವರು. ಇನ್ ಕಾರ್ನಾಟಿಕ್ ರೀಜನ್ನಲ್ಲಿ ಚಂದಾ ಸಾಹೇಬ್, CS ಅಂತ ಬರಿತೀನಿ, ಚಂದಾ ಸಾಹೇಬ್. ಕಾರ್ನಾಟಿಕ್ ರೀಜನ್ನಲ್ಲಿ ಇವರು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಚಂದಾ ಸಾಹೇಬ್ಗೆ. ಓಕೆ, ಇನ್ನು ಬ್ರಿಟಿಷ್ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತೇಳಿದ್ರೆ ಹೈದ್ರಾಬಾದ್ ರೀಜನ್ನಲ್ಲಿ, ಅದಾದ್ಮೇಲೆ ಕಾರ್ನಾಟಿಕ್. ಓಕೆ, ಹೈದ್ರಾಬಾದಲ್ಲಿ ಬಂದು ನಾಸಿರ್ ಜಂಗ್. ನಾಸಿರ್ ಜಂಗ್. ಇಲ್ಲಿ ಬಂದು ಅನ್ವರುದ್ದೀನ್. ಓಕೆ, ಅನ್ವರುದ್ದೀನಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಬ್ಯಾಟಲ್ ಆಫ್ ಅಂಬೂರ್ ಬಂದು ಸ್ಟಾರ್ಟಿಂಗ್ ಬ್ಯಾಟಲ್ ಇನ್ ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ. ಇದು ಫ್ರೆಂಚು. ಅದಾದಮೇಲೆ ಮುಜಾಫರ್ ಜಂಗ್ ಇನ್ ಹೈದ್ರಾಬಾದ್ ಯಾರು ಫ್ರೆಂಚ್ ಅವರು ಸಪೋರ್ಟ್ ಮಾಡ್ತಿದ್ದವರು. ಅದಾದಮೇಲೆ ಚಂದಾ ಸಾಹೇಬ್ ಕಾರ್ನಾಟಿಕ್ ರೀಜನಲ್ಲಿ ಫ್ರೆಂಚ್ ಅವರು ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಇವರಿಷ್ಟು ಜನ ಸೇರಿ ಅನ್ವರುದ್ದೀನ್ ವಿರುದ್ಧ ಬ್ಯಾಟಲ್ ಮಾಡೋದು. ಅದು ಬ್ಯಾಟಲ್ ಆಫ್ ಅಂಬೂರ್ ಇನ್ ಇಯರ್ 1749 ಇದು ನಡೆಯೋದು, ಬ್ಯಾಟಲ್ ಆಫ್ ಅಂಬೂರ್. ಇದರಲ್ಲಿ ಅನ್ವರುದ್ದೀನ್ನ ಕಿಲ್ ಮಾಡ್ತಾರೆ. ಇದಾದಮೇಲೆ ನಡೆಯೋದು ಬ್ಯಾಟಲ್ ಆಫ್ ಅರ್ಕಾಟ್. ಇದರಲ್ಲಿ ಚಂದಾ ಸಾಹೇಬ್ನ ಬ್ರಿಟಿಷ್ ಅವರು ಅರ್ಕಾಟ್ ರೀಜನಲ್ಲೇ ಅಕ್ವೈರ್ ಮಾಡ್ಕೊತಾರೆ. ಇವರು ಚಂದಾ ಸಾಹೇಬು ಅದಕ್ಕೆ ಏನೂ ಅವರು ಪ್ರತಿಕ್ರಿಯಿಸೋದಕ್ಕಾಗೋದಿಲ್ಲ ಅಕ್ವೈರ್ ಮಾಡ್ಕೊಂಡಾಗ. ಸೊ ಬ್ರಿಟಿಷ್ ಮತ್ತು ಫ್ರೆಂಚ್ ಸಪೋರ್ಟ್ ಫೋರ್ಸ್ ಏನು ಚಂದಾ ಸಾಹೇಬ್ ಇರ್ತಾರೆ ಅವ್ರ ವಿರುದ್ಧ ನಡೆಯೋದು ಬ್ಯಾಟಲ್ ಆಫ್ ಆರ್ಕಾಟ್. ಓಕೆ, ದೆನ್ ಫ್ರೆಂಚ್ ಸಪೋರ್ಟೆಡ್ ಇನ್ ಸೆಕೆಂಡ್ ಕಾರ್ನಾಟಿಕ್ ವಾರ್ ಯಾರ್ಯಾರಿಗೆ? ಚಂದಾ ಸಾಹೇಬ್ ಅಂಡ್ ಮುಜಾಫರ್ ಜಂಗ್. ಅದಾದಮೇಲೆ ಈಗ ಅನ್ವರುದ್ದೀನ್ ಡೆತ್ ಆಗುತ್ತಲ್ಲ ಕಾರ್ನಾಟಿಕ್ ರೀಜನ್ನಲ್ಲಿ ಬ್ಯಾಟಲ್ ಆಫ್ ಅಂಬೂರಲ್ಲಿ. ಅದಾದಮೇಲೆ ಬ್ರಿಟಿಷ್ ಅವರು ಮೊಹಮ್ಮದ್ ಅಲಿಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಫ್ರೆಂಚ್ ಅವ್ರು ಸಪೋರ್ಟ್ ಮಾಡೋದು ಚಂದಾ ಸಾಹೇಬ್ ಅಂಡ್ ಮುಜಾಫರ್ ಜಂಗ್. ನೆಕ್ಸ್ಟ್ ಕ್ವಶನ್, ಬ್ಯಾಟಲ್ ಆಫ್ ವ್ಯಾಂಡಿವಾಶ್. ಓಕೆ, ಈಗ ಸೆಕೆಂಡ್ ಕಾರ್ನಾಟಿಕ್ ವಾರ್ದು ಬ್ಯಾಟಲಲ್ಲಿ ಏನು ಟ್ರೀಟಿ ನಡೆಯುತ್ತೆ, ಯಾವ ಥರ ಎಂಡ್ ಆಗುತ್ತೆ ಅಂದರೆ ಟ್ರೀಟಿ ಆಫ್ ಪಾಂಡಿಚೇರಿ ನಡೆಯುತ್ತೆ. ಮುಂದೆ ಯಾವುದರಲ್ಲೂ ಯಾರು ಗೆಲ್ತಾರೆ ಅಂದರೆ ಅದರಲ್ಲಿ ಬ್ರಿಟಿಷ್ ಅವರೇ ಗೆಲ್ಲೋದು ಬ್ಯಾಟಲಲ್ಲಿ. ಆದರೆ ಫ್ರೆಂಚ್ ಅವರು ಹೆವಿ ಲಾಸನ್ನು ಫೇಸ್ ಮಾಡ್ತಾರೆ. ಇದರಲ್ಲಿ ಏನೇನಾಗುತ್ತೆ ಅಂದರೆ ಮುಂದೆ ಫ್ಯೂಚರಲ್ಲಿ ಈ ಸ್ಟೇಟ್ ಮ್ಯಾಟರ್ಸಲ್ಲಿ ಇಂಟರ್ಫಿಯರ್ ಆಗಂಗಿಲ್ಲ ಅಂತ ಫ್ರೆಂಚ್ ಅವ್ರಿಗೆ ವಾರ್ನ್ ಮಾಡ್ತಾರೆ. ಅದಾದಮೇಲೆ ಫ್ರೆಂಚ್ ಪವರು ಕಡಿಮೆ ಆಗ್ತಾ ಬರುತ್ತೆ ಸೌತಲ್ಲಿ. ಓಕೆ, ಇದಾದಮೇಲೆ ಏನಾಯ್ತು ಅಂತ ನೋಡೋಣ. ಸೆಕೆಂಡ್ ಕಾರ್ನಾಟಿಕ್ ವಾರ್ ಎಂಡ್ ಆಗಿದ್ದು ಟ್ರೀಟಿ ಆಫ್ ಪಾಂಡಿಚೇರಿಯಿಂದ. ಫ್ರೆಂಚ್ ಅವರು ಹೆವಿ ಲಾಸ್ ಆಗ್ತಾರೆ ಈ ಒಂದು ಟ್ರೀಟಿಯಿಂದ. ಅದಾದಮೇಲೆ ಅವರು ಸೌತ್ ಇಂಡಿಯಾದಲ್ಲಿ ಅವ್ರ ಪವರು ಕುಗ್ಗುತ್ತಾ ಬರುತ್ತೆ. ಇನ್ನು ಥರ್ಡ್ ಕಾರ್ನಾಟಿಕ್ ವಾರಲ್ಲಿ ಇನ್ ದ ಇಯರ್ 1758 1763 ನಡೆಯುತ್ತೆ ಥರ್ಡ್ ಕಾರ್ನಾಟಿಕ್ ವಾರ್. ಫಸ್ಟ್ ಕಾರ್ನಾಟಿಕ್ ವಾರ್ ಬಂದು 1740 to 48. ಸೆಕೆಂಡ್ ಕಾರ್ನಾಟಿಕ್ ವಾರ್ ಬಂದು 1749 ಬ್ಯಾಟಲ್ ಆಫ್ ಅಂಬೂರಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 54 ನಡೆಯುತ್ತೆ. ಇಲ್ಲಿ 4 years ಡಿಫ್ರೆನ್ಸ್, ಇದು ಸೆಕೆಂಡ್ಗೂ ಥರ್ಡ್ಗೆ. ಇದಕ್ಕೆ ಫಸ್ಟ್ಗೂ ಸೆಕೆಂಡ್ಗೆ ಓನ್ಲಿ 1 year ಡಿಫ್ರೆನ್ಸ್ ಅಷ್ಟೇ. ಓಕೆ,
ಇನ್ನು ಬ್ಯಾಟಲ್ ಆಫ್ ವ್ಯಾಂಡಿ ವಾಶ್ ಬಂದು ಇಟ್ಸ್ ದ ಕೀ ಬ್ಯಾಟಲ್ ಇನ್ ಥರ್ಡ್ ಕಾರ್ನೆಟಿಕ್ ವಾರ್. ಓಕೆ, ಇದು ಪಾಸ್ಟ್ 7 years ಆಫ್ ವಾರ್. ಇದು ಯಾವುದು ಥರ್ಡ್ ಕಾರ್ನೆಟಿಕ್ ವಾರು. ಇಂಗ್ಲೀಷ್ ಅವರು ಮುಸಲಿಪಟ್ಟಣಂನ ಕ್ಯಾಪ್ಚರ್ ಮಾಡ್ಕೊತಾರೆ. ಓಕೆ, ಬ್ಯಾಟಲ್ ಆಫ್ ವ್ಯಾಂಡಿ ವಾಶಲ್ಲಿ ಇಂಗ್ಲೀಷ್ ಅವ್ರ ಕಡೆಯಿಂದ ಸರ್ ಐಕ್ಕೋಟ್ ಏನಿದ್ದಾರೆ ಅವರು ಫ್ರೆಂಚ್ ಅವ್ರನ್ನ ಸೋಲಿಸ್ತಾರೆ. ಇದಾದಮೇಲೆ ಪಾಂಡಿಚೇರಿನ ಸೀಸ್ ಮಾಡ್ತಾರೆ. ಓಕೆ, ಟ್ರೀಟಿ ಆಫ್ ಪ್ಯಾರಿಸ್ ನಡೆಯುತ್ತೆ ಇನ್ ದ ಇಯರ್ 1763. ಏನಿದು ಫ್ರೆಂಚ್ ಅವರಿಗೆ ಏನೇನಂತ ಹೇಳಿದ್ರೆ, ಅವರು ಮುಂದೆ ಫೋರ್ಟಿಫಿಕೇಷನ್ ಮಾಡೋಂಗಿಲ್ಲ, ಈ ಥರ ಪೊಲಿಟಿಕಲ್ ಮ್ಯಾಟ್ರಸಲ್ಲಿ ಇಂಟರ್ಫಿಯರ್ ಆಗಂಗಿಲ್ಲ, ಅವರು ಪೊಲಿಟಿಕಲ್ ಪವರನ್ನು ಕಳ್ಕೊತಾರೆ. ಓಕೆ, ಫೋರ್ಟಿಫಿಕೇಷನ್ ಮಾಡೋಂಗಿಲ್ಲ, ಪೊಲಿಟಿಕಲ್ ಪವರ್ ಇಲ್ಲ. ಅವರೇನು ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು, ಅವ್ರೇನು ಈಗಾಗಲೇ ಇದೆ ಫ್ಯಾಕ್ಟ್ರೀಸ್ ಸಮಥಿಂಗ್, ಅಲ್ಲಿಂದ ಟ್ರೇಡ್ ಮಾಡ್ಕೊಬೋದು. ಬಟ್ ಯಾವುದೇ ಫೋರ್ಟ್ಗಳನ್ನು ಕಟ್ಕೊಳ್ಳೋ ಥರ ಇಲ್ಲ. ಫೋರ್ಟ್ ಎಲ್ಲ ಕಟ್ಕೊತಾ ಇದ್ದಾರೆ, ಫೋರ್ಟಿಫಿಕೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಡಿಫೆನ್ಸ್ ಅಲ್ವಾ ಅದೆಲ್ಲ, ಅವರನ್ನವರು ಕಾಪಾಡ್ಕೊಳ್ಳೋದಕ್ಕೆ. ಸೊ ಅದು ಮಾಡೋಂಗಿಲ್ಲ, ಪೊಲಿಟಿಕಲ್ ಮ್ಯಾಟ್ರಲ್ಲಿ ಇಂಟರ್ಫಿಯರ್ ಆಗಂಗಿಲ್ಲ, ಟ್ರೇಡ್ ಮಾಡ್ಕೊಂಡು ಹೋಗ್ಬಹುದು. ಓಕೆ, ಇದು ಥರ್ಡ್ ಕಾರ್ನೆಟಿಕ್ ವಾರಲ್ಲಿ ಆದಂತಹ ಟ್ರೀಟಿಯಲ್ಲಿ ಫ್ರೆಂಚ್ ಅವರಿಗೆ ಏನೇನು ಆಯಿತು ಅನ್ನೋದು. ಓಕೆ, ದ ಟ್ರೀಟಿ ಆಫ್ ಪಾಂಡಿಚೇರಿ, ಟ್ರೀಟಿ ಆಫ್ ಪ್ಯಾರಿಸ್. ಓಕೆ, ಟ್ರೀಟಿ ಆಫ್ ಮದ್ರಾಸ್ ಬರೋದು ಆಂಗ್ಲೋ ಮೈಸೂರು ವಾರ್ ಫಸ್ಟಲ್ಲಿ. ಓಕೆ, ಇನ್ನು ಟ್ರೀಟಿ ಆಫ್ ಸಾಲ್ಬಾಯ್ ಫಸ್ಟ್ ಆಂಗ್ಲೋ ಮರಾಠ ವಾರ್. ಟ್ರೀಟಿ ಆಫ್ ಪಾಂಡಿಚೇರಿ in second Carnatic War. The decline of Mughal Empire began prominently during the regime of ಯಾರ ಟೈಮಲ್ಲಿ ಅಕ್ಬರ್ ಬಂದು ಇವ್ರ ಟೈಮ್ ಪೀರಿಯಡ್ನ ಗೋಲ್ಡನ್ ಪೀರಿಯಡ್ ಅಂತೀವಿ. ಜಹಾಂಗೀರ್ ಪೀರಿಯಡಲ್ಲಿ ಏನಾಯಿತು, ಅವ್ರ ಪೀರಿಯಡಲ್ಲಿ ನಮಗೆ ಹಾಕಿನ್ಸ್ 1608 ಹಾಕಿನ್ಸ್ ಬಂದರು. ಅವ್ರ ಟೈಮಲ್ಲಿ ಮನ್ಸಬ್ದಾರಾಗಿ ಅವ್ರಿಗೆ ಒಂದು ಪ್ಲೇಸ್ಮೆಂಟ್ ಅಂತ ಕೊಟ್ಟರು, ರ್ಯಾಂಕ್ ಅಂತ ಕೊಟ್ಟರು. ಓಕೆ, ಒಂದು ಸ್ಥಾನಮಾನ ಅಂತ ಕೊಟ್ಟರು. ಆ ಟೈಮಲ್ಲೂ ಎಲ್ಲ ಸ್ಟೇಬಲ್ ಆಗೇ ಇತ್ತು ಅವ್ರ ಆಡಳಿತ ಎಲ್ಲ. ಅದಾದಮೇಲೆ ಶಹಜಹಾನ್ ಟೈಮಲ್ಲಿ ಒಳ್ಳೆ ಆರ್ಕಿಟೆಕ್ಚರ್ಸ್, ತಾಜ್ ಮಹಲ್, ರೆಡ್ ಫೋರ್ಟ್ ಈ ಥರ ಕನ್ಸ್ಟ್ರಕ್ಟ್ ಆಯಿತು. ರೆವೆನ್ಯೂಗೆ ಎಷ್ಟೇ ಹೊಡ್ತಾ ಬಿದ್ರೂ ಅದೇನು ಡಿಕ್ಲೈನ್ ಆಗಿರಲಿಲ್ಲ ಮೊಘಲ್ ಎಂಪೈರ್. ಇನ್ನು ಔರಂಗಜೇಬ್ ಟೈಮ್ ಎಂಡ್ ಆಗೋದು 1707. ಇಲ್ಲಿಂದ ಬರೋ ಸಕ್ಸಸರ್ಸ್ ಎಲ್ಲರೂ ಕೂಡ ತುಂಬ ವೀಕ್ ಇದ್ದರು. ಇದಾದಮೇಲೆ ಹಲವಾರು ಕಾರಣಗಳಿಂದ, ಹಲವಾರು ಪಾಲಿಸಿಗಳಿಂದ, ರೆವೆನ್ಯೂ ಪಾಲಿಸೀಸು, ಆಮೇಲೆ ವೀಕ್ ಸಕ್ಸಸರ್ಸು, ಇನ್ವೇಷನ್ಸು. ಓಕೆ, ನಾದಿರ್ ಶಾ ಇನ್ವೇಷನ್, ಅಹಮದ್ ಶಾ, ಅಬ್ದಾಲಿ ಇವರೆಲ್ಲ ಇನ್ವೇಷನ್ ಸ್ಟಾರ್ಟ್ ಆಯಿತು. ಕೊಹಿನೂರ್ ಡೈಮಂಡು, ಮೊಘಲ್ ಟ್ರೆಷರಿ ಇದನ್ನೆಲ್ಲ ಎತ್ಕೊಂಡೋಗ್ತಾರೆ. ಸೊ ಆಮೇಲೆ ಪಪೆಟ್ ರೂಲರ್ಸ್ ಬರ್ತಾರೆ, ಜಹಾಂದಾರ್ ಶಾ, ಫರುಕ್ಸಿಯಾರ್, ಮೊಹಮ್ಮದ್ ಶಾ ರಂಗೀಲಾ, ಇವರೆಲ್ಲ ಪಪೆಟ್ ರೂಲರ್ಸು. ಸೊ ಇವರಿಂದ ಎಲ್ಲ ಕೂಡ ಔರಂಗಜೇಬ್ ಆದಮೇಲೆ ಬರೋರಿಂದ ಮೊಘಲ್ ಡಿಕ್ಲೈನನ್ನು ಕಾಣ್ತಾ ಹೋಗುತ್ತೆ. ನಾದಿರ್ ಶಾ ಬಂದಿದ್ದು ಯಾವ ಇಯರಲ್ಲಿ ಅಂದರೆ 1739. ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ taken away by the Nadir Shah after invading Delhi? Peacock throne, Kohinoor diamond, ರಾಯಲ್ ಟ್ರೆಷರಿ ಇವೆಲ್ಲವೂ ಕೂಡ ಎತ್ಕೊಂಡೋಗ್ತಾರೆ. ಬಹದ್ದೂರ್ ಶಾ ಫಸ್ಟ್ ಈಸ್ ರಿಮೆಂಬರ್ಡ್ ಫಾರ್ ಪಾಲಿಸಿ ಆಫ್ ಕನ್ಸಿಲಿಯೇಷನ್ ವಿತ್ ರಜಪೂತ್ಸ್. ನೋಡಿ, ಬಹದ್ದೂರ್ ಶಾ ಕಿಂಗ್ ಆದಾಗ ಅವ್ರಿಗೆ ಅರೌಂಡ್ 63 years. ಓಕೆ, ಇವರು ಕೆಲವೊಂದು ಸ್ಟೇಟ್ಸ್ ಜೊತೆ ಪೀಸ್ ಪಾಲಿಸಿಯನ್ನು ತರ್ತಾರೆ. ರಜಪೂತ್ಸ್, ಜಾಟ್ಸ್, ಬುಂಡೇಲ್ಸ್ ಇವ್ರ ಜೊತೆ. ಅದಾದಮೇಲೆ ಮರಾಠರ ಒಬ್ಬ ಯಂಗ್ ಲೀಡರ್ ಅನ್ಬೋದು, ಪ್ರಿನ್ಸ್ ಇವರನ್ನು ರಿಲೀಸ್ ಮಾಡ್ತಾರೆ. ಸೊ ಇಂಡೈರೆಕ್ಟ್ಲಿ
ಬಿಲ್ಡ್ ಮಾಡೋಕ್ಕೆ ಮತ್ತು ಮರಾಠರ ಒಂದು ಲೀಡರ್ಶಿಪ್ಪನ್ನು ತೆಗೆದುಕೊಳ್ಳಿಕ್ಕೆ ಶಾಹುನ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಬಂದ ಬಹದ್ದೂರ್ ಏನಿದ್ದಾರೆ ಇವರು ಸಿಖ್ ಲೀಡರು. ಪಂಜಾಬ್ ರೀಜನಲ್ಲಿ ಸ್ವಲ್ಪ ಥ್ರೆಟ್ ಮಾಡ್ತಿರ್ತಾರೆ. ಸೊ ಅವ್ರ ವಿರುದ್ಧ ಬಹದ್ದೂರ್ ಶಾ ಫಸ್ಟು ಆ್ಯಕ್ಷನ್ ತೊಗೊತಾರೆ. ಸೊ ಇವು 3 ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಇಜಾರಾ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಜಹಾಂದರ್ ಶಾ. ದ ರೆಜಿಂಡ್ ರೆಫರ್ಡ್ ಟು. ಏನಕ್ಕೆ ರೆಫರ್ಡ್ ಆಗುತ್ತೆ? ಇಟ್ ಈಸ್ ಅ ರೆವೆನ್ಯೂ ಫಾರ್ಮಿಂಗ್. ಓಕೆ, ಬಹದ್ದೂರ್ ಶಾ ಫಸ್ಟ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿಕೊಂಡು ಮುಂದೆ ಜಹಾಂದರ್ ಶಾಗೆ ಹೋಗೋಣ. ಓಕೆ, ಬಹದ್ದೂರ್ ಶಾದು ಟೈಮ್ ಲೈನ್ ಬಂದು 1707 to 1712 ಆಫ್ಟರ್ ಔರಂಗಜೇಬ್. ಇವರು 63 ಇಯರ್ಸ್ಗೆ ಕಿಂಗ್ ಆಗೋದು. ಅದಾದಮೇಲೆ ಇವರು ಪೀಸ್ ಪಾಲಿಸಿನ ತರ್ತಾರೆ. ಮರಾಠರು, ಜಾಟ್ಸ್, ಬುಂಡೇಲ್ಸ್, ರಜಪೂತರ ಜೊತೆ ಪೀಸ್ ಪಾಲಿಸಿನ ತರ್ತಾರೆ. ಅದಾದಮೇಲೆ ಜಿಜಿಯಾ ಟ್ಯಾಕ್ಸ್ ಏನಿರುತ್ತೆ ಅದನ್ನು ಇವರು ಅಬಾಲಿಷ್ ಮಾಡೋದಿಲ್ಲ. ಏನು ಜಿಜಿಯಾ ಟ್ಯಾಕ್ಸ್ ಅಂದರೆ, ಇದು ಯಾವುದು ಇಸ್ಲಾಮಿಕ್ ಸ್ಟೇಟ್ಸ್ ಇರುತ್ತೆ ಅಲ್ಲಿ ಹಿಂದೂಸು ಪೇ ಮಾಡಬೇಕಾಗಿರುವಂತಹ ಟ್ಯಾಕ್ಸ್ ಯಾವುದಕ್ಕೋಸ್ಕರ ಪ್ರೊಟೆಕ್ಟ್ ಮಾಡ್ತಾರಲ್ವ ಮುಸ್ಲಿಮ್ ಕಿಂಗ್, ಅದಕ್ಕೋಸ್ಕರ ಅವ್ರಿಗೆ ಕಟ್ಟಬೇಕಾಗಿದ್ದಂತಹ ಒಂದು ಟ್ಯಾಕ್ಸ್ ಇದು. ಅದಾದಮೇಲೆ ಬಂದ ಬಹದ್ದೂರ್ ಏನಿದ್ದಾರೆ ಅವರು ಸಿಖ್ ಲೀಡರು. ಇವ್ರ ವಿರುದ್ಧ ಅವರು ಪಂಜಾಬ್ಗೆ ಅಟ್ಯಾಕ್ ಮಾಡಿದಾಗ ಬಂದ ಬಹದ್ದೂರ್ ಸಿಖ್ ಲೀಡರು ಅವ್ರ ವಿರುದ್ಧ ಆ್ಯಕ್ಷನನ್ನು ತೆಗೆದುಕೊತಾರೆ. ಓಕೆ, ಅದಾದಮೇಲೆ ಇವ್ರಿಗಿದ್ದಂಥ ಇನ್ನೊಂದು ಹೆಸರು ಅಥವಾ ಟೈಟಲ್ ಶಾಹಿ ಬೇಕಬ್ಬಾರ್, ಕಾಫಿ ಖಾನ್ ಅಂತಲೂ ಕರೀತಾರೆ. ಓಕೆ, ಅದಾದಮೇಲೆ ಸರ್ದೇಶ್-ಮುಖಿ ಏನಿತ್ತು ಆಫ್ ಡೆಕ್ಕನ್, ಸರ್ದೇಶ್-ಮುಖಿ ಇದನ್ನು ಡೆಕ್ಕನ್ ರೀಜನ್ದು ಇದನ್ನು ಮರಾಠರಿಗೆ ಕೊಡ್ತಾರೆ, ಮರಾಠಾಸ್. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಇನ್ಯಾವುದಾದ್ರೂ ಮಿಸ್ ಆಗಿದೆಯಾ? ಓಕೆ, ಈಗ ಜಹಾಂದರ್ ಶಾ ಹಾಗೆ ಇದೇನು ಸಿಸ್ಟಮ್ಮು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ರೆವೆನ್ಯೂ ಫಾರ್ಮಿಂಗ್ ಅಂತ ಗೊತ್ತಾಯಿತು. ಓಕೆ, ಜಹಾಂದರ್ ಶಾ ಟೈಮ್ ಪೀರಿಯಡ್ ಬಂದು 1712 to 13. ಇವರು ಫಸ್ಟ್ ಪಪೆಟ್ ರೂಲರು. ಕಿಂಗ್ ಮೇಕರ್ ಬಂದು ವಾಜಿರ್ ಜುಲ್ಫಿಕರ್ ಖಾನ್. ಅದಾದಮೇಲೆ ಇವರು ಜಿಜಿಯಾ ಟ್ಯಾಕ್ಸ್ ಏನು ಹೇಳಿದೆ ಬಹದ್ದೂರ್ ಶಾ ಅಬಾಲಿಷ್ ಮಾಡಲಿಲ್ಲ, ಬಟ್ ಇವರಿಲ್ಲಿ ಅಬಾಲಿಷ್ ಮಾಡ್ತಾರೆ. ಅದಾದಮೇಲೆ ಮರಾಠರು, ರಜಪೂತ್ಸ್ ಆ್ಯಂಡ್ ಹಿಂದೂ ಚೀಫ್. ಓಕೆ, ಸಾರಿ ನಿಮಗೆ ಅಲ್ಲಿ ಕನ್ಫ್ಯೂಸ್ ಆಗ್ತಾಯಿದ್ರೆ ರೀರೈಟ್ ಮಾಡಿದೆ ತುಂಬ ಸಲ. ಓಕೆ, ಮರಾಠ, ರಜಪೂತ್ ಆ್ಯಂಡ್ ಹಿಂದೂ ಚೀಫ್ ಇವ್ರ ಜೊತೆ ಫ್ರೆಂಡ್ಲಿ ನೇಚರನ್ನು ಹೊಂದಿರ್ತಾರೆ. ಇಜಾರಾ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ರೆವೆನ್ಯೂ ಫಾರ್ಮಿಂಗ್ ಸಿಸ್ಟಮ್. ಏನಂದರೆ ಒಬ್ಬ ಮೊಘಲ್ ಅಥಾರಿಟಿ ಸಂವನ್ ಅವ್ರಿಗೆ ಅಥಾರಿಟಿ ಕೊಡ್ತಾರೆ ಈ ಒಂದು ಅಮೌಂಟನ್ನು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ. ಯಾರ ಹತ್ರ? ಪೆಸೆಂಟ್ಸ್ ಹತ್ರ, ಫಾರ್ಮರ್ಸ್ ಹತ್ರ. ಓಕೆ, ಒಂದು ಫಿಕ್ಸ್ಡ್ ಅಮೌಂಟ್ನ ಫಿಕ್ಸ್ ಮಾಡಿರ್ತಾರೆ, ಇಷ್ಟು ಗೌರ್ಮೆಂಟಿಗೆ ಕಟ್ಟಬೇಕಂತ. ಅಷ್ಟು ಜನರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಕಟ್ಟಿದ್ದೇ ಹೋಗುತ್ತೆ. ಆದರೆ ಇವರು ಅಥಾರಿಟಿ ಏನಿರ್ತಾರೆ ಅವರು ಮತ್ತೆ ಪ್ರಾಫಿಟ್ ಮಾಡೋಕ್ಕೋಸ್ಕರ ಇನ್ನೂ ರೈತರ ಹತ್ರ ಜಾಸ್ತಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅವರು ಪ್ರಾಫಿಟ್ ಮಾಡ್ಕೊಳ್ಳಿಕ್ಕೆ. ಸೊ ಇದರಿಂದ ರೈತರಿಗೆ ಜಾಸ್ತಿ ಎಕ್ಸ್ಪ್ಲಾಯ್ಟ್ ಆಗೋದು, ಅವರು ಜಾಸ್ತಿ ಕರಪ್ಟ್ ಆದಂಥ ಒಂದು ಸಿಸ್ಟಮ್ ಆಗುತ್ತಿದೆ. ಓಕೆ, ಇದಿಷ್ಟು ಜಹಾಂದರ್ ಶಾಗೆ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸು.
ಇನ್ನೊಂದೇನು ಅಂದರೆ ಇವರ ಒಂದು ಟೈಮಲ್ಲಿ ಲಾಲ್ ಕನ್ವರ್ ಡ್ಯಾನ್ಸಿಂಗ್ ಗರ್ಲ್ ಇರ್ತಾರೆ. ಅವರು ಡಾಮಿನೇಟಿಂಗ್ ಇರ್ತಾರೆ ಇವರು ಕೋರ್ಟಲ್ಲಿ, ಡ್ಯಾನ್ಸಿಂಗ್ ಗರ್ಲ್. ಓಕೆ, ಇದಿಷ್ಟು ಇವ್ರ ಟೈಮಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಇವರು ಫಸ್ಟ್ ಪಪೆಟ್ ರೂಲರ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಲಾಸ್ಟ್ ಕ್ವಶನ್ನು. The Ijara system introduced during Jahandar Shah regime refers to revenue farming. Okay, next Farrukhsiyar Farman of 1717 granted to ಯಾರಿಗೆ ನಾವು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ವಿ, ಟ್ರೇಡ್ ಪ್ರಿವಿಲೇಜಸ್ ಟು ಬ್ರಿಟಿಷ್ ಇಂಗ್ಲಿಷ್ ಆರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಬ್ಯಾಟಲ್ ಆಫ್ ಕರ್ನಲ್ ವಾಸ್ 1739. ಯಾರ ಜೊತೆ? ನಾದಿರ್ ಶಾ ಜೊತೆ. ಓಕೆ, ನಾದಿರ್ ಶಾ. ಓಕೆ, 1739 ಯಾರಾಗಿರ್ತಾರೆ ಕಿಂಗ್ ಅಂತ ಹೇಳಿದ್ರೆ, ಓಕೆ, ಫರುಖ್ಸಿಯಾರ್ ಟೈಮ್ ಲೈನ್ ಬಂದು 1713 to 19. ಇನ್ನು 1719 48ವರೆಗೂ ಮೊಹಮ್ಮದ್ ಶಾ ರಂಗೀಲ. ಇವ್ರ ಟೈಮಲ್ಲೇ ಇಬ್ಬರು ಇನ್ವೈಡ್ ಮಾಡೋದು, 2 ಸಲ ಇನ್ವೈಡ್ ಆಗುತ್ತೆ. ಓಕೆ, ಯಾರ್ಯಾರಿಂದ? ನಾದಿರ್ ಶಾ ಆ್ಯಂಡ್ ಅಹಮದ್ ಶಾ ಅಬ್ದಾಲಿ ಅಂತ. ನಾದಿರ್ ಶಾ ಡಿಫಿಟೆಡ್ ಅ ಮೊಘಲ್ ಆರ್ಮಿ ಇನ್ ದ ಬ್ಯಾಟಲ್. ಹೌದು, ಇದು ಕರೆಕ್ಟು. ಏರಿಯಾ ವೆಸ್ಟ್ ಆಫ್ ಇಂಡಸ್ ವರ್ ಅನೆಕ್ಸ್ಡ್ ಇನ್ ಟು ದ ಪರ್ಷಿಯನ್ ಯುರೋಪ್. ಓಕೆ, ನಾದಿರ್ ಶಾ ವೆಸ್ಟ್ ಆಫ್ ಇಂಡಸ್ ರೀಜನ್ಸ್ನ ಅಕ್ವೈರ್ ಮಾಡ್ಕೊತಾರೆ. ಇದು ಕೂಡ ಕರೆಕ್ಟ್. ನೆನ್ಪಿಟ್ಕೊಳ್ಳಿ, ಇಂಡಸ್ ವೆಸ್ಟಿಗೆ. ಓಕೆ, ಓಕೆ, ಜಸ್ಟ್ ನಾನು ಹಿಂಗೆ ಬರಿತೀನಿ. ಇಂಡಸ್ ರಿವರ್ ಈ ಥರ ಏನು ಹರಿಯುತ್ತೆ, ವೆಸ್ಟ್ ಅಂದರೆ ಈ ರೀಜನ್ಸ್. ಓಕೆ, ಆ ರೀಜನ್ಸ್ನ ಅಕ್ವೈರ್ ಮಾಡ್ಕೊತಾರೆ. ಬ್ಯಾಟಲ್ ಆಫ್ ಪಾಣಿಪತ್ ನಡೆಯೋದು ಅಹಮದ್ ಶಾ ಅಬ್ದಾಲಿ ಆ್ಯಂಡ್ ಮರಾಠರ ಮಧ್ಯೆ ನಡೆಯುವಂತಹ ಒಂದು ಬ್ಯಾಟಲ್. ಇದರಲ್ಲಿ ಗೆಲ್ಲೋದು ಅಹಮದ್ ಶಾ ಅಬ್ದಾಲಿ, ಇನ್ವೈಡರ್ ಇವರೊಬ್ಬರು. ಓಕೆ, ದೆನ್ ವಿಚ್ ಮೊಘಲ್ ಎಂಪರರ್. ಆಮೇಲೆ ಅಹಮದ್ ಶಾ ಅಬ್ದಾಲಿ 2 times ಇನ್ವೈಡ್ ಮಾಡ್ತಾರೆ. ಓಕೆ, ವಿಚ್ ಮೊಘಲ್ ಎಂಪರರ್ ಬಿಕಮ್ ಫಸ್ಟ್ ಪೆನ್ಷನರ್ ಆಫ್ ಅ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಯಾರು? ಓಕೆ, ಶಾ ಆಲಂ 2 ಟೈಮಲ್ಲಿ ಯಾವ ಬ್ಯಾಟಲ್ ನಡೆಯುತ್ತೆ? ಶಾ ಆಲಂ 2 ಟೈಮಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್, ಓಕೆ, ಶಾ ಆಲಂ 1 ಏನು ಔರಂಗಜೇಬ್ ಆದಮೇಲೆ ವೀಕರ್ ಸಕ್ಸಸರ್ಸ್ ಏನು ಸ್ಟಾರ್ಟ್ ಆಗ್ತಾರೆ, ಅವರು ಸ್ಟಾರ್ಟ್ ಆಗೋದು ಬಹದ್ದೂರ್ ಶಾ ಫಸ್ಟಿಂದ, ಎಂಡ್ ಆಗೋದು ಬಹದ್ದೂರ್ ಶಾ ಸೆಕೆಂಡಿಂದ. ಓಕೆ, ಫಸ್ಟು ಮೊಘಲ್ ಪೆನ್ಷನರ್ ಬಂದು ಶಾ ಆಲಂ 2. ವಿಚ್ ಮೊಘಲ್ ಎಂಪರರ್ ಕಾನ್ಫರ್ಡ್ ದ ಟೈಟಲ್ ರಾಜ ಆನ್ ರಾಜಾರಾಮ್ ಮೋಹನ್ ರಾಯ್. ಯಾರು? ಅಕ್ಬರ್ 2 ಟೈಮಲ್ಲಿ ರಾಜ ಅನ್ನೋ ಟೈಟಲ್ನ ರಾಜಾರಾಮ್ ಮೋಹನ್ ರಾಯ್ಗೆ ಕೊಡೋದು ಅಕ್ಬರ್ 2. ಅಕ್ಬರ್ 2ದು ಟೈಮ್ ಲೈನ್ ಬಂದು 1806 to 37. ಓಕೆ, ಇವರ ನೆಕ್ಸ್ಟ್ ಸಕ್ಸಸರ್ ಬಂದೇ ಬಹದ್ದೂರ್ ಶಾ ಸೆಕೆಂಡ್, ಲಾಸ್ಟ್ ಮೊಘಲ್ ಕಿಂಗ್ ಅಂತೇಳಿ ಕರೆಯೋದು. ಇವರ ಟೈಮ್ ಲೈನ್ ಬಂದು 1837 to 57. ಓಕೆ, ಮೊಹಮ್ಮದ್ ಶಾ ಗೊತ್ತಲ್ವಾ ಇವರ ಟೈಮ್ ಲೈನು, ಲಾಸ್ಟ್ ಹೇಳ್ದೆ. ಅಹಮದ್ ಶಾ ಅಬ್ದಾಲಿದು ಹೇಳ್ಬೇಕಾದ್ರೆ ಇವ್ರ ಟೈಮ್ ಲೈನಲ್ಲೇ ಬಂದಿದ್ದಂತ. ಅದಾದಮೇಲೆ ಏನು ಸಕ್ಸೆಸರ್ ಸ್ಟೇಟ್
ಸಕ್ಸೆಸರ್ ಸ್ಟೇಟ್ಸು, ಇಂಡಿಪೆಂಡೆಂಟು ಆ್ಯಂಡ್ ನ್ಯೂ ಸ್ಟೇಟ್ಸು ಇವೆಲ್ಲ ಫಾರ್ಮ್ ಆಗೋದು 1724 ಈ ಟೈಮಲ್ಲೇ. ಅಂದರೆ ಹೈದ್ರಾಬಾದ್ ಇವ್ರು ಎಲ್ಲನೂ ಈ ಟೈಮಲ್ಲೇ ಫಾರ್ಮ್ ಆಗೋದು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ವರ್ ಎಕ್ಸ್ಟರ್ನಲ್ ಕಾಸಸ್ ಆಫ್ ಮೊಘಲ್ ಡಿಕ್ಲೈನ್? ಓಕೆ, ಈ ಕ್ವಶನನ್ನು ನಾನು ನಂಬರ್ ಮೆನ್ಷನ್ ಮಾಡಿಲ್ಲ, ಬಿಕಾಸ್ ಇದು ನೀವೇ ಟ್ರೈ ಮಾಡಬೇಕಂತ ಯಾವ್ಯಾವ ಕಾರಣಗಳು ಅಂತ. ಓಕೆ, ನಾನು ಇದೊಂದೇ ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ. ಓಕೆ, ಇದನ್ನು ತಿಳ್ಕೊಂಡು ಈ ಕ್ವಶನಿಗೆ ಆನ್ಸರ್ ಮಾಡಿ. ಕಮೆಂಟ್ ಮಾಡಿ ನಿಮಗೆ ಇದು ಆನ್ಸರ್ ಗೊತ್ತಿದ್ರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ ಸಕ್ಸೆಸರ್ ಸ್ಟೇಟ್ಸ್ ಆಫ್ ಮೊಘಲ್ ಎಂಪೈರ್? ಯಾವುದು ಸಕ್ಸೆಸರ್ ಸ್ಟೇಟ್ಸ್ ಅಂದರೆ, ಫಸ್ಟ್ ಆಫ್ ಆಲ್ ಮೊಘಲ್ ಗವರ್ನರ್ಸ್ ಏನಿದ್ರು ಅವರೇ ಹೋಗಿ ಸಪ್ರೇಟ್ ಸ್ಟೇಟ್ಸ್ನ ಫಾರ್ಮ್ ಮಾಡೋದಿದು. ಸಕ್ಸೆಸರ್ ಸ್ಟೇಟ್ಸ್ ಅದೇ ಏನು ಫಾರ್ಮ್ ಮಾಡ್ತಾರಲ್ಲ ಗವರ್ನರ್ಸು, ಅವರು ಮೊಘಲ್ ಸಾವರ್ನಿಟಿನ ಒಪ್ಕೊಂಡು ಅವರು ಸ್ಟೇಟ್ಸನ್ನು ಫಾರ್ಮ್ ಮಾಡ್ತಾರೆ. ಅದೇ ಒಪ್ಕೊಳ್ದೆ ಹೋಗಿ ಸಪ್ರೇಟ್ ಸ್ಟೇಟ್ಸ್ ಏನು ಫಾರ್ಮ್ ಮಾಡ್ತಾರೆ ಅವು ನ್ಯೂ ಸ್ಟೇಟ್ಸು. ಇವರು ಮೊಘಲರ ವಿರುದ್ಧವಾಗಿರ್ತಾರೆ. ಯಾರ್ಯಾರು ಮರಾಠರು, ಆಮೇಲೆ ಜಾಟ್ಸ್, ಇವರೆಲ್ಲ ವಿರುದ್ಧವಾಗಿರ್ತಾರೆ ಮೊಘಲ್. ಅವರು ನ್ಯೂ ಸ್ಟೇಟ್ಸನ್ನು ಫಾರ್ಮ್ ಮಾಡೋದು. ಇನ್ನು ಇಂಡಿಪೆಂಡೆಂಟ್ ಸ್ಟೇಟ್ಸ್ ಬಂದು ಡಿಸೆಬಿಲಿಟಿ ಆಗಿರುತ್ತೆ ಗವರ್ನೆನ್ಸು ಇನ್ ಸೌತ್ ರೀಜನ್ಸಲ್ಲಿ, ಲೈಕ್ ಮೈಸೂರು, ಕೇರಳ, ಈ ರೀಜನ್ಸಲ್ಲೆಲ್ಲ ಸ್ಟೇಬಲ್ ಆಗಿರಲ್ಲ ಗವರ್ನಮೆಂಟ್, ಅಥವಾ ಆಡಳಿತ ಅಷ್ಟು ಸ್ಮೂತಾಗಿ ನಡೀತಾ ಇರಲ್ಲ. ಯಾಕಂದರೆ ಡಿಸ್ಟೆನ್ಸ್ ತುಂಬ ಆಯಿತು ಸೆಂಟರಿಂದ ಸೌತ್ ಕಡೆ, ರೀಚ್ ಆಗಲ್ಲ ಅವರ ಗವರ್ನೆನ್ಸ್ ಎಲ್ಲ. ಇದರಿಂದ ಡಿಸ್ಟೆಬಿಲಿಟಿ ಇಂದ ನ್ಯೂ ಸ್ಟೇಟ್ಸನ್ನು ಫಾರ್ಮ್ ಮಾಡ್ಕೊತವೆ. ಓಕೆ, ಯಾವ್ಯಾವು ಸಕ್ಸೆಸರ್ ಸ್ಟೇಟ್ಸ್? ಬೆಂಗಾಲ್, ಹೈದ್ರಾಬಾದ್ ಆ್ಯಂಡ್ ಅವಧ್, ಇದು ಬಂದು ನ್ಯೂ ಸ್ಟೇಟ್. ಸೊ 1, 2 and 3. Successor states, which among the following best describes successor states? ಯಾವುದು ಸ್ಟೇಟ್ ಡೈರೆಕ್ಟ್ಲಿ ರೂಲ್ಡ್ ಬೈ ಯುರೋಪಿಯನ್, ಅದು ಕಾಲೋನೀಸ್. ಸ್ಟೇಟ್ ದಟ್ ರೆಬೆಲ್ಡ್ ಅಗೇನೆಸ್ಟ್ ಮೊಘಲ್ ಸಾವರ್ನಿಟಿ, ಅದು ನ್ಯೂ ಸ್ಟೇಟ್ಸ್. ಸ್ಟೇಟ್ ದಟ್ ಬ್ರೋಕ್ ಅವೇ ಬಟ್ ಅಕ್ಸೆಪ್ಟ್ ಮೊಘಲ್ ಸಾವರ್ನಿಟಿ, ಅದು ಸಕ್ಸೆಸರ್ ಸ್ಟೇಟ್ಸ್. ಓಕೆ, ಯಾವುದು? ಆಪ್ಷನ್ ಸಿ. ದ ಬ್ಯಾಟಲ್ ಆಫ್ ಶಕರ್ಖೇಡಾ ಇನ್ 1724 is associated with the foundation of Hyderabad. Nizam ul Mulk is a governor, one of the governor in the Mughal empire. ಓಕೆ, ಅವರು ಫರೂಕ್ಸಿಯಾರ್ಗೆ, ಅದಾದಮೇಲೆ ಮೊಹಮ್ಮದ್ ಶಾ, ರಂಗೀಲಾ ಇವ್ರಿಗೆಲ್ಲರಿಗೂ ಹೆಲ್ಪ್ ಮಾಡಿರ್ತಾರೆ ಅವರ ಆಡಳಿತದಲ್ಲಿ. ಇವರು ಸೌತಿಗೆ ಬಂದು ಈ ಒಂದು ಬ್ಯಾಟಲ್ ಆದಮೇಲೆ ಫೌಂಡೇಶನ್ ಆಫ್ ಹೈದ್ರಾಬಾದ್ ಆಗುತ್ತೆ ಇನ್ ದ ಇಯರ್ 1724. ಓಕೆ, ಅಸಫ್ಜಾ ಒಂದು ಡೈನಾಸ್ಟಿ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾರೆ. ದ ಮೊಘಲ್ ಎಂಪರರ್ ಗೇವ್ ಚಿನ್ ಕಿಲ್ಚಿ ಖಾನ್ ದ ಟೈಟಲ್ ಫಾರ್ ನಿಜಾಮ್ ಉಲ್ ಮುಲ್ಕ್. ಯಾರು ಕೊಟ್ಟಿದ್ದು ಅಂದರೆ ಫರೂಕ್ಸಿಯಾರ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮುರ್ಷಿದ್ ಕೂಲಿ ಖಾನ್. ಇವ್ರು ಬಂದು ಬೆಂಗಾಲನ್ನು ಸಕ್ಸೆಸರ್ ಸ್ಟೇಟ್ನ ಫೌಂಡ್ ಮಾಡಿದ್ದು, ಬೆಂಗಾಲ್. ಓಕೆ, ಈ ಇಂಟ್ರಡ್ಯೂಸ್ಡ್ ರೆವೆನ್ಯೂ ಫಾರ್ಮಿಂಗ್, ಹೌದು, ಇದನ್ನಾಗಲೇ ನಾನು ಮೆನ್ಷನ್ ಮಾಡಿದೆ ಜಹಾಂದಾರ್ ಶಾ ಟೈಮಲ್ಲಿ ಹೇಳೋವಾಗ. ಈ ಫೌಂಡೆಡ್ ದ ಇಂಡಿಪೆಂಡೆಂಟ್ ಸ್ಟೇಟ್ ಆವಧ್. ಆವಧ್ನ ಸಾದತ್ ಖಾನ್ ಫೌಂಡ್ ಮಾಡಿದ್ದು. ಬೆಂಗಾಲ್ನ ಫೌಂಡ್ ಮಾಡಿದ್ದು ಮುರ್ಷಿದ್ ಖಾನ್. ಓಕೆ, 3-1 ತಪ್ಪು. ಸೊ 1 and 2.
Which Nawab of Bengal defeated in the Battle of Plassey? Yaru? Mir Qasim. Bat. Sorry, sorry. Mir Qasim ಸೋತಿದ್ದು Battle of Buxar in the year 1764. Battle of Buxar. ಬಟ್ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಸಿರಾಜುದೌಲಾ. ನೆಕ್ಸ್ಟ್ ಯಾರಾಗ್ತಾರೆ ನವಾಬ್ ಅಂದರೆ ಮೀರ್ ಜಾಫರ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಬೆಂಗಾಲ್ ನವಾಬ್ಸ್. ದೇ ಅಲೋಡ್ ಅನ್ರಿಸ್ಟ್ರಿಕ್ಟೆಡ್ ಫೋರ್ಟಿಫಿಕೇಶನ್ ಬೈ ಯುರೋಪಿಯನ್ ಕಂಪನೀಸ್. ಓಕೆ, ಬ್ಯಾಟಲ್ ಆಫ್ ಪ್ಲಾಸಿ ಆಗೋದಕ್ಕೆ ಕಾರಣ ಏನು? ಸಿರಾಜುದೌಲಾ ಯಾವ ರೀತಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಕಿಂಗ್ ಆದ ಅಂತ ನೋಡೋಣ. ಓಕೆ, ಸಿರಾಜುದೌಲಾ ನವಾಬ್ ಆಫ್ ಬೆಂಗಾಲ್ ಆಗುವಾಗ ಇಂಟರ್ನಲ್ ಪ್ರಾಬ್ಲಮ್ಸ್ ಬಂದು ಒಂದು ಶೌಕತ್ ಜಂಗ್ ಅಂತೇಳಿ ಒಬ್ಬ ಕಸಿನಿಂದ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅಪೋಸಿಷನ್ ನಡೀತಾ ಇರುತ್ತೆ. ಇನ್ನೊಂದು ಗಸ್ತಿ ಬೇಗಮ್ ಅಂತ ಒಬ್ಬ ಹಾಂಟ್, ಅವ್ರ ಚಿಕ್ಕಮ್ಮ, ಅವರು ಕೂಡ ಅಪೋಸ್ ಮಾಡ್ತಿರ್ತಾರೆ. ಇನ್ನು ಮೀರ್ ಜಾಫರ್ ಬಂದು ಸಿರಾಜುದೌಲಾ ಟೈಮಲ್ಲಿ ಕಮಾಂಡರ್ ಆಗಿರ್ತಾರೆ, ಅಂದರೆ ಮಿಲಿಟ್ರಿ ಕಮಾಂಡರ್. ಅವರು ಕೂಡ ಅಪೋಸ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನು ಕೋರ್ಟಲ್ಲಿ ಬಂದರೆ ಜಗತ್ ಸೇತ್, ಓಮಿ ಚಂದ್, ರಾಯ್ ಬಲ್ಲಭ್, ರಾಯ್ ದುರ್ಲಭ್ ಇವರೆಲ್ಲ ಅಪೋಸಿಷನ್ ನಡೀತಾ ಇರುತ್ತೆ. ಹಂಗೂ ಕೂಡ ಸಿರಾಜುದೌಲಾ ನವಾಬ್ ಆಗ್ತಾರೆ. ನವಾಬ್ ಅದಾದಮೇಲೆ ಬ್ಯಾಟಲ್ ಆಫ್ ಪ್ಲಾಸಿ ಆಗೋದಕ್ಕೆ ಕಾರಣ ಏನಾಗುತ್ತೆ ಅಂದರೆ ಫ್ರೀ ದಸ್ತಕ್ಸ್ನ ಯೂಸ್ ಮಾಡ್ಕೊತಿರ್ತಾರೆ ಬ್ರಿಟಿಷ್ ಅವರು. ಇದನ್ನು ಮಿಸ್ಯೂಸ್ ಆಗೋದಾಗುತ್ತೆ. ಆಮೇಲೆ ಒಂದು ಪರ್ಮಿಷನ್ ಇಲ್ಲದೇ ಫೋರ್ಟಿಫಿಕೇಶನ್ ಆಗುತ್ತೆ, ಕೋಟೆಗಳನ್ನು ಕಟ್ಕೊಳ್ಳೋದು. ಅದಾದಮೇಲೆ ರಾಯ್ ಬಲ್ಲಭ್ ಏನಿದ್ದ ಅವನ ಮಗ, ಅಂದರೆ ಇವರೆಲ್ಲ ಅಪೋಸಲ್ಲಿ ಇರ್ತಾರಲ್ವ, ಎನಿಮಿ ಸನ್ನಿಗೆ ಆಶ್ರಯ, ಸಪೋರ್ಟು ಎಲ್ಲ ಕೊಡ್ತಾರೆ ಬ್ರಿಟಿಷ್ ಅವರು. ಕಿರಣ್ ದಾಸ್ ಅಂತೇಳಿ, ಅದು ಇಷ್ಟ ಆಗೋದಿಲ್ಲ ಸಿರಾಜುದೌಲಾಗೆ. ಇನ್ನೊಂದು ಏನಂತ ಹೇಳಿದ್ರೆ ಬ್ಲ್ಯಾಕ್ ಕೋಟ್ ಟ್ರಾಜಿಡಿ ನಡೆಯೋದು ಈ ಟೈಮಲ್ಲೇ. ಏನಂದರೆ 146 ಬ್ರಿಟಿಷ್ ಅವ್ರನ್ನ ಒಂದು ಕೋಣೆಯಲ್ಲಿ ಕೂಡಾಕಿರ್ತಾರೆ. ಸಫೋಕೇಟ್ ಆಗಿ ಅದರಲ್ಲಿ 123 ಮೆಂಬರ್ಸ್ ಡೆತ್ ಆಗುತ್ತೆ. ಇದು ಇಂಗ್ಲೀಷ್ ಅವರಿಗೆ ಕೋಪ ತರಿಸುತ್ತೆ. ಸೊ ಇವರಿಬ್ಬರು ಈ ಎಲ್ಲ ಕಾರಣಗಳಿಗೆ ಈ ಒಂದು ಬ್ಯಾಟಲ್ ಆಗೋದಕ್ಕೆ ಇವರಿಬ್ಬರ ಮಧ್ಯೆ ಕಾರಣ ಆಗುತ್ತೆ. ಬ್ಯಾಟಲ್ ಆಫ್ ಪ್ಲಾಸಿ ಇನ್ 1757. ಗೆಲ್ಲೋದು ಬಂದು ಬ್ರಿಟಿಷ್ ಅವರು. ಕಾರಣ ಏನು, ಮೀರ್ ಜಾಫರ್ ಮಿಲಿಟ್ರಿ ಕಮಾಂಡರ್ ಇದ್ದು ಅಪೋಸ್ ಮಾಡ್ತಾ ಇದ್ರಲ್ಲ, ಸೊ ಅರ್ಧ ಸೈನಿಕರೆಲ್ಲ ಅವ್ರ ಅರ್ಧ ಏನು ಎಲ್ಲ ಅವ್ರ ಮಾತೇ ಕೇಳಬೇಕಲ್ವ. ಮಿಲಿಟ್ರಿ ಕಮಾಂಡರ್ ಅಂತ, ಅವ್ರ ಆರ್ಮಿ ಕಮಾಂಡರ್ ಅಂತ ಇನ್ನೇನಕ್ಕೆ ಅನ್ನೋದು, ಅವ್ರು ಹೇಳ್ದಂಗೆ ಸೈನಿಕರಿಗೆ ಕೇಳಬೇಕಂತ. ಸೊ ಇವರು ಸೀಕ್ರೆಟ್ ಅಲಯನ್ಸ್ ಮಾಡಿಕೊಂಡು ಬ್ರಿಟಿಷ್ ಅವ್ರ ಜೊತೆ ಅರ್ಧಕ್ಕರ್ಧ 50,000 ಸೋಲ್ಜರ್ಸ್ನ ಬ್ಯಾಟಲ್ ಫೀಲ್ಡ್ಗೆ ಕಳಿಸೋದಿಲ್ಲ. ಇದು ಏನಾಗುತ್ತೆ, ಸಿರಾಜುದೌಲಾಗೆ ವೀಕೆಸ್ಟ್ ಪಾಯಿಂಟ್ ಆಗುತ್ತೆ. ಅವರು ಸೋಲೋದಕ್ಕೆ ವೀಕ್ ಪಾಯಿಂಟ್. ಓಕೆ, ವೀಕ್ ಪಾಯಿಂಟ್ ಅಲ್ಲ, ಅವ್ರನ್ನ ಕುಗ್ಸಿದಂತಹ ಒಂದು ಅಂಶ, ಸೋಲ್ಸೋದಕ್ಕೆ ಕಾರಣವಾದಂತಹ ಅಂಶ. ಓಕೆ, ನೆಕ್ಸ್ಟ್. ಓಕೆ, ಈಗ ಈ ಕ್ವಶನ್ ಆನ್ಸರ್ ಮಾಡೋಣ. ದೇ ಅಲೋಡ್ ಅನ್ರೆಸ್ಟ್ರಿಕ್ಟೆಡ್ ಫೋರ್ಟಿಫಿಕೇಶನ್ ಬೈ ಯುರೋಪಿಯನ್ ಕಂಪ್ನೀಸ್. ಓಕೆ, ಅವರು ಸ್ಟ್ರಿಕ್ಟ್ ಆಗಿದ್ರು, ಅಲೋ ಮಾಡ್ತಾ ಇರಲಿಲ್ಲ. ಓಕೆ, ಪರ್ಮಿಷನ್ ತೊಗೊಂಡು ಕಟ್ಟಬೇಕಾಗಿತ್ತು. ಓಕೆ, ಅದಕ್ಕೆ ಅಲ್ವಾ ಬ್ಯಾಟಲ್ ಆಫ್ ಪ್ಲಾಸಿ ನಡೆದಿದ್ದು. ಹೇಳ್ದೆ ಕೇಳದೆ ಕೋಟೆಗಳನ್ನು ಕಟ್ತಿದ್ದಾರೆ ಅಂತ ಹೇಳಿ. ಪಬ್ಲಿಕ್ ಅಪಾಯಿಂಟ್ಮೆಂಟ್ ಫಾರ್ ನಾಟ್ ಬೇಸ್ಡ್ ಆನ್ ರಿಲಿಜನ್. ಓಕೆ, ಈ ಮೊಘಲ್ ಪ್ರಾವಿಯನ್ಸಲ್ಲಿ ಯಾರು ಎಫಿಷಿಯೆಂಟ್ ಆಗಿದ್ರು, ಆಮೇಲೆ ರೆವೆನ್ಯೂ ವಿಷಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ನಾಟ್ ಅ ರಿಲಿಜನ್. ಅದಕ್ಕೆ ಎಕ್ಸಾಂಪಲ್ ಅಂದರೆ ಮೊಘಲ್ ಎಂಪೈರಲ್ಲಿ ಹಿಂದೂಗಳು ಏನು ರೆವೆನ್ಯೂ ರಿಲೇಟೆಡ್ ಆಗಿ ಏನಂತೀವಿ ಅಕೌಂಟೆಂಟ್ ಥರ ಕೆಲಸಗಳಲ್ಲಿ ಇರ್ತಾ ಇದ್ದದ್ದನ್ನು ನಾವು ಗಮನಿಸ್ಬೋದು. ಸೊ ಇವರು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಿದ್ದು ರಿಲಿಜಿಯನ್ ಬೇಸ್ಡ್ ಆಗಲ್ಲ. ದೇ ಮೇಂಟೈನ್ಡ್ ಸ್ಟ್ರಿಕ್ಟ್ control over European trade companies. Okay, strict control over European countries, European companies. ಹೌದು. ಓಕೆ, ಈಗ ಫೋರ್ಟಿಫಿಕೇಶನ್ನು,
ಅದಾದಮೇಲೆ ಅವರು ಅವ್ರ ಪಾಡಿಗೆ ಅವ್ರ ದಸ್ತಕ್ಸ್ ಮಿಸ್ಯೂಸ್ ಮಾಡ್ಕೊತಾ ಇದ್ದಿದ್ದು, ಇದೆಲ್ಲನೂ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಅಲ್ವಾ ಯುದ್ಧ, ಬ್ಯಾಟಲ್ ಎಲ್ಲ ಮಾಡಿದ್ದು. ಸೊ ಇದು ಕೂಡ ಕರೆಕ್ಟ್. 1 and 3. Which among the following statement regarding Sadat Khan is correct? ಸಾದತ್ ಖಾನ್ ಯಾರು? ಸಕ್ಸೆಸರ್ ಸ್ಟೇಟ್ ಆವದ್ನ ಫೌಂಡ್ ಮಾಡಿದ್ದು ಇವರೇ. ಸಬ್ಡ್ಯೂಡ್ ರೆಬೆಲಿಯಸ್ ಜಮೀನ್ದಾರ್ಸ್, ಹೌದು. ಅಂದರೆ ಯಾರು ಕಿರುಕುಳ ಕೊಡ್ತಿರ್ತಾರೆ ಜಮೀನ್ದಾರ್ಸ್ನ, ಅವ್ರನ್ನ ಕಡಿಮೆ ಮಾಡೋದು ಅಥವಾ ತೆಗ್ದಾಕುವಂತಹ ಕೆಲಸವನ್ನ ಮಾಡ್ತಾರೆ. ಇಂಟ್ರಡ್ಯೂಸ್ಡ್ ಅ ರಿಫಾರ್ಮ್ ಪ್ರೊಟೆಕ್ಟಿಂಗ್ ದ ಪೆಜೆಂಟ್ಸ್ ಫ್ರಮ್ ಜಮೀನ್ದಾರ್ಸ್, ಹೌದು. ಇವರು ರೈತರ ಒಂದು ಏನಂತಾರೆ, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದನ್ನ ನೋಡ್ಬೋದು ಇಲ್ಲಿ. ರೆಡ್ಯೂಸ್ ಮಾಡಿದ್ದು, ಎಕ್ಸ್ಪ್ಲಾಟೇಷನ್ನು, ರಿಫಾರ್ಮ್ಸ್ ತಂದಿದ್ದು, ಇದೆಲ್ಲ. He was captured by Nadir Shah after Battle of Karnal, ಹೌದು, ಇದು ಕೂಡ ಕರೆಕ್ಟೇ. ಓಕೆ, ನಾದಿರ್ ಶಾ ಬಂದಿದ್ದು ಯಾರು? 1739. ಓಕೆ, ಯಾವ ಮೊಘಲ್ ಕಿಂಗ್ ಇದ್ರಾಗ? ಮೊಹಮ್ಮದ್ ಶಾ ರಂಗೀಲಾ ಇದ್ರು. ರಂಗೀಲಾ ಬಂದು ಅವ್ರದ್ದು ಟೈಟಲ್. ಓಕೆ. Which ruler of Awadh joined Ahmad Shah Abdali against the Marathas in Third Battle of Panipat? Yaru? Sadat Khan is the first one, but he captured by Nadir Shah during Battle of Karnal. Safdarjung is a successor of Sadat Khan. Shujauddaulah, he helped Ahmad Shah Abdali during this Third Battle of Panipat. ಓಕೆ, ಯಾರ್ಯಾರ ಮಧ್ಯೆ ನಡೆಯೋದಿದು? ಮರಾಠ್ರ ಮತ್ತೆ ಅಹಮದ್ ಶಾ ಅಬ್ದಾಲಿ ಮಧ್ಯೆ ನಡೆಯೋದು ಇನ್ 1761. ಇವರ ಸಕ್ಸೆಸರ್ ಬಂದು ಅಸಫುದ್ದೌಲಾ. ಓಕೆ, ಆರ್ಡ್ರಲ್ಲೇ ಇದೆ ಅದು. ಓಕೆ. ಸವಾಯಿ ಜೈಸಿಂಗ್ ಸೆಕೆಂಡ್ ಈಸ್ ನೌನ್ ಫಾರ್ ಫೌಂಡಿಂಗ್ ಜೈಪುರ್, ಹೌದು, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಕನ್ಸ್ಟ್ರಕ್ಟಿಂಗ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರೀಸ್, ಏನಕ್ಕೆ? ಸೆಲೆಸ್ಟ್ರಿಯಲ್ ಆಬ್ಜೆಕ್ಟ್ಸ್ನ ಅಬ್ಸರ್ವ್ ಮಾಡೋಕ್ಕೆ, ಲೈಕ್ ಸನ್, ಸ್ಟಾರ್ಸ್ ಎಕ್ಸೆಟ್ರಾ. ಎಲ್ಲೆಲ್ಲಿ? ಡೆಲ್ಲಿ, ಉಜ್ಜೈನ್, ಆ್ಯಂಡ್ ವಾರಣಾಸಿ, ಇನ್ನೊಂದು ಮಥುರಾ. He prepared each Muhammad Shahi table. ಇದೇನಕ್ಕೆ ಅಂದರೆ ಸೆಲೆಸ್ಟ್ರಿಯಲ್ ಆಬ್ಜೆಕ್ಟ್ಸ್ ಇಂದ ಡಿಸ್ಟೆನ್ಸ್ ಸಮಥಿಂಗ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂತಹ ಒಂದು ಟೇಬಲ್. ಓಕೆ, ಆ್ಯಂಡ್ ದಿಸ್ ಒನ್ ಇಂಪಾರ್ಟೆಂಟ್. ಯಾವ 3 ಸ್ಟೇಟ್ಮೆಂಟ್ಸ್ ಕೂಡ ಕರೆಕ್ಟು, ಆಪ್ಷನ್ ಡಿ. ಓಕೆ, ಇಲ್ಲಿಗೆ ಫಸ್ಟ್ ಟಾಪಿಕ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ. ಓಕೆ, ಇದು ಟಾಪಿಕ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕನ್ಸಾಲಿಡೇಷನ್, ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆದಂಥ MCQsನ ಸಾಲ್ವ್ ಮಾಡೋಣ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.